ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶುಕ್ರವಾರ ಅನ್ನೋದು ತುಂಬ ಚೆನ್ನಾಗಿರುವಂಥ ದಿನ. ಯಾಕಂದರೆ ಗುರುವಾರ ಹಾಗೂ ಶುಕ್ರವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಇನ್ನು ನಮಗೆ ಶನಿವಾರ ಬಂದು ಅಮಾವಾಸ್ಯೆ ಬಂದಿದೆ ಹಾಗೂ ಸೂರ್ಯಗ್ರಹಣ ಕೂಡ ಇದೆ. ಈ ಗ್ರಹಣದ ಪ್ರಭಾವ ನಮಗೆ ಇರೋದಿಲ್ಲ, ಆದರೂ ಅಮಾವಾಸ್ಯೆ ಅನ್ನೋದು ತುಂಬ ಎಫೆಕ್ಟ್ ಇರುವಂಥದ್ದು. ಯಾವಾಗಲೂ ಅಷ್ಟೇ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಯೋದಕ್ಕೆ ನಮಗೆ ಈ ಪರಿಹಾರಗಳು ಅನ್ನೋದು ಇರುವಂಥದ್ದು. ಸ್ನೇಹಿತರೆ, ಮನೆಯ ಹತ್ತಿರ ಇಡುವ ತುಳಸಿ ಗಿಡ ನಮಗೆ ಸದಾಕಾಲ ಒಂದು ದಿನದಲ್ಲಿ 24 ಗಂಟೆಯಲ್ಲಿ 22 ಗಂಟೆ ಕೂಡ ನಮಗೆ ಇದು ಆಕ್ಸಿಜನ್ನೇ ಕೊಡುವಂಥದ್ದು. ಅದಕ್ಕೋಸ್ಕರ ಯಾರು ತುಳಸಿ ಗಿಡವನ್ನು ಮನೆಯ ಹತ್ತಿರ ನೆಟ್ಟಿರ್ತಾರೋ ಅವ್ರಿಗೆ ಆರೋಗ್ಯ, ಸಂಪತ್ತು ಎರಡನ್ನೂ ಆ ತಾಯಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮಗೆ ಆಶೀರ್ವಾದ ಕೊಡುವಂಥದ್ದು. ಕೆಲವೊಬ್ಬರು ತುಳಸಿ ಗಿಡಗಳನ್ನು ಇಟ್ಕೊಂಡಿರ್ತಾರೆ, ಪೂಜೆಯನ್ನು ಮಾಡೋದಿಲ್ಲ. ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಅದರ ರಿಸಲ್ಟು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಾಡಿಕೊಂಡಾಗ ಮಾತ್ರನೇ. ನಾವು ಮಾಡ್ಕೊಂಡಿಲ್ಲ ಅಂದರೆ ಅದರ ಪ್ರಭಾವ ಗೊತ್ತಾಗೋದಿಲ್ಲ. ತುಳಸಿ ಗಿಡನ ನಾವು ಯಾವಾಗಂದರೆ ಆವಾಗ ಮುಟ್ಟೋದಿಲ್ಲ. ಏಕೆಂದರೆ ತುಳಸಿ ಗಿಡದ ಎಲೆಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಕೀಳಬಾರ್ದು. ನಾವು ಪೂಜೆಗೆ ಬಳಸುವಂಥ ಏನೇ ಒಂದು ತುಳಸಿ ಗಿಡನ ಅಂದರೆ ಪೂಜೆ ಮಾಡ್ತೀವಲ್ವ, ಆ ಗಿಡನ ಮುಟ್ಟಬಾರ್ದು. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಈಗ ಯಥಾವತ್ತಾಗಿ ಶುಕ್ರವಾರ ಬಂದಿದೆ, ನಾಳೆ ಅಮಾವಾಸ್ಯೆ ಗ್ರಹಣ ಇದೆ, ಹಬ್ಬ ಭಾನುವಾರ ಬಂದುಬಿಟ್ಟಿದೆ, ನಾವು ಯಾವ ದಿನ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು, ದೇವರ ಸಾಮಗ್ರಿಗಳನ್ನು ತೊಳಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಅನಿಸ್ಬಹುದು. ಅದಕ್ಕೋಸ್ಕರ ನಾನು ಇದರಲ್ಲೇ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆದಷ್ಟು 4-5 ದಿನ ಮುಂಚೆ ತೊಳ್ಕೊಂಡು ಇಟ್ಕೊಳ್ಳೋದು ಚೆನ್ನಾಗಿರಲ್ಲ. ತುಂಬ ಜನಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಏನೋ ನೀವು ಮಾಡ್ಕೊಂಡಿದ್ರೆ ಗುರುವಾರ ಪಾತ್ರೆಗಳನ್ನು ತೊಳೆದು ದೇವರ ಮನೆಯನ್ನು ಶುಚಿ ಮಾಡಿರಬಹುದು. ಆಗಲ್ಲ 4-5 ದಿನ ಆಗೋಗ್ಬಿಡ್ತೈತಲ್ವಾ ಅಂತಂದ್ಬಿಟ್ಟು ಅಂದ್ಕೊಳ್ಳೋರಿಗೆ ಶುಕ್ರವಾರ ಇನ್ನು ನಾವು ತೆಗೆಯೋದಿಲ್ಲ. ಶನಿವಾರ ಬಂದು ಅಮಾವಾಸ್ಯೆಯ ಪ್ರಭಾವ ಅನ್ನೋದು 4:15ವರೆಗೂ ಇರುತ್ತೆ. ಅದರ ಮೇಲೆ ನೀವು 4:15 ಮೇಲೆ ಇದು ಕ್ಲೀನ್ ಮಾಡ್ಕೊಳ್ಬಹುದು ದೇವರ ಮನೆಯನ್ನು. ಇನ್ನು ಆ ದಿನ ಆಗಲಿಲ್ಲ ಅಂದರೆ ಭಾನುವಾರ ಬೆಳಗ್ಗೆನೇ ನೀವು ಎಲ್ಲವೂ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ತಿಳಿಸಿದ್ದೀನಿ, ಅದರಲ್ಲಿ ನಿಮಗೆ ಯಾವ ದಿನ ಸಮಯ ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು. ನಾವು ದೇವ್ರ ಮನೆಯನ್ನು ಶುಚಿ ಮಾಡುವಾಗ ಶುದ್ಧವಾದ ನೀರನ್ನು ತಗೊಂಡಿದ್ದೆ. ಇಷ್ಟು ಅರಿಶಿಣವನ್ನು ಹಾಕಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಫೋಟೋಗಳನ್ನು ನೀವು ಕ್ಲೀನ್ ಮಾಡ್ಕೊಳ್ತೀರಲ್ವ, ಆಗ ಇಷ್ಟು ಪಚ್ಚ ಕರ್ಪೂರ, ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಫೋಟೋಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆಗ ಸದಾಕಾಲ ಲಕ್ಷ್ಮೀದೇವಿ ಮನೆಯಲ್ಲಿರ್ತಾಳೆ. ಯಾಕಂದರೆ ಎಲ್ರಿಗೂ ಕೂಡ ಲಕ್ಷ್ಮೀದೇವಿ ಬೇಕು. ಅದಕ್ಕೋಸ್ಕರ ನಾವು ತುಂಬ ಸರಳ ವಿಧಾನದಲ್ಲೇ ಭಕ್ತಿಯಿಂದ ತುಂಬ ನೀಟಾಗಿ ಮಾಡಿಕೊಂಡಾಗ ಆ ತಾಯಿ ನಿಜವಾಗ್ಲೂ ಮನೆಯಲ್ಲಿ ನೆಲೆಸ್ತಾಳೆ. ಇನ್ನು ಹಬ್ಬದ ದಿನ ಕೆಲವೊಬ್ಬರಿಗೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಆದಷ್ಟು ತಿಳಿಸಿದ್ದೀನಿ. ಅರಿಶಿಣದ ಕೊಂಬನ್ನು ನೀವು ಮನೆಯ ತೋರಣವಾಗಿ ಕಟ್ಟಿ. ಗುರುಬಲ ಜಾಸ್ತಿ ಆಗುತ್ತೆ ಆ ಮನೆಗೆ. ಗುರುಬಲ ಅನ್ನೋದು ಹೆಚ್ಚಾದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ. ಅರಿಶಿಣದ ಕೊಂಬನ್ನು ಆ ದಿನವೇ ತಗೊಂಡು ಬಂದು, ಅಂದರೆ ಶನಿವಾರ ನಮಗೆ ಅಮಾವಾಸ್ಯೆ ಇರೋದರಿಂದ ಆ ದಿನ ತಗೊಂಡು ಬರಬಹುದು. ಕೆಲವೊಬ್ಬರು ಉಪ್ಪನ್ನು ಯಾವ ದಿನ ಅಂದರೆ ಆ ದಿನ ತಗೊಂಡು ಬರ್ತೀರಾ, ಕೇಳ್ತೀರಾ ಅಕ್ಕ ಶುಕ್ರವಾರದ ದಿನಗಳಲ್ಲಿ ನಾವು ಕಲ್ಲುಪ್ಪನ್ನು ತಗೊಂಡು ಬರಬಹುದಾ? ಆರಾಮಾಗಿ ಶುಕ್ರವಾರದ ದಿನಗಳಲ್ಲೇ ಉಪ್ಪನ್ನು ತಗೊಂಡು ಬನ್ನಿ. ನಾವು ಲಿಸ್ಟ್ ಹಾಕ್ಬಿಡ್ತೀವಿ ರೇಷನ್ಗೆ, ಎಣ್ಣೆ, ಸೀಗೆಕಾಯಿ, ಉಪ್ಪು ಇದೆಲ್ಲವೂ ಜೊತೆಯಲ್ಲೇ ಮನೆಗೆ ಬರುತ್ತೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಲ್ಲುಪ್ಪೆ ಆಗಲಿ ಪುಡಿ ಉಪ್ಪೆ ನೀವೇನೇ ಬಳಸ್ತಾ ಇದ್ರೂ ಮನೆಗೆ ಉಪ್ಪನ್ನು ಶುಕ್ರವಾರದ ದಿನಗಳಲ್ಲಿ ಕೊಂಡ್ಕೊಂಡು ಬನ್ನಿ. ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಸ್ನೇಹಿತರೆ ಆ ದಿನಗಳಲ್ಲಿ. ಇನ್ನು ನಮಗೆ ಶನಿವಾರ ಕೂಡ ಅಮಾವಾಸ್ಯೆ ಇರೋದರಿಂದ ಪುಟ್ಟದಾಗಿ ಮನೆಗೆ ಬೇಕಾಗಿರುವಂಥದ್ದು ಅರಿಶಿಣದ ಕೊಂಬು, ಕಲ್ಲುಪ್ಪು. ಅಮಾವಾಸ್ಯೆ ಆಗಿರೋದ್ರಿಂದ ನೀವು ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಚಕ್ಕೆ ಇದೆಲ್ಲವೂ ಕೂಡ ನಿಮಗೆ ಯೂಸ್ ಆಗುವಂಥದ್ದೇ, ಅಡುಗೆ ಮನೆಗೆ ಬೇಕಾಗಿರುವಂಥದ್ದು.
ತಗೊಂಡು ಬನ್ನಿ, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಇನ್ನು ಈ ದಿನ ಶುಕ್ರವಾರ ಆಗಿರೋದ್ರಿಂದ ತುಳಸಿ ಕಟ್ಟೆಯ ಹತ್ತಿರ ಇದನ್ನು ಹಾಕಿಟ್ರೆ ಸಾಕು ಸ್ನೇಹಿತರೆ. ನಾವು ಏನು ಮಾಡ್ಕೊಂಡಿಲ್ಲ ಅಂದ್ರೂ ಅದರ ಪ್ರಭಾವ ಎಷ್ಟಿದೆ ಅಂದರೆ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕುಂಕುಮ ಸ್ವಲ್ಪ ತಗೊಳ್ಳಿ, ಪೂಜೆಗೆ ಬಳಸ್ತೀವಲ್ವ ಆ ಕುಂಕುಮವನ್ನು ತಗೊಳ್ಳಿ. ಸುಮಾರು ಜನಕ್ಕೆ ಕುಂಕುಮದಿಂದ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಸಾಕಷ್ಟು ತಿಳಿಸಿದ್ದೀನಿ. ಯಾರಿಗೆ ಒಡವೆಗಳು ತುಂಬಾ ಗಿರ್ವಿ ಇಟ್ಟಿರುವಂಥ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳುವಂಥವರು ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿ. ಆಗ ವಾರಾಹಿ ದೇವಿಗಾಗಿ ಇರಬಹುದು, ನೀವು ಲಕ್ಷ್ಮೀ ದೇವಿಗಾಗಿ ಇರಬಹುದು, ಈ ಥರ ಮಾಡ್ಕೊಳ್ತಾ ಬಂದರೆ ಒಡವೆಗಳನ್ನು ಕೂಡ ಬೇಗ ಬಿಡಿಸ್ಕೊಳ್ತೀರಾ. ಇನ್ನು ಏಲಕ್ಕಿ, ನೀವು ಚೆನ್ನಾಗಿರುವಂಥ ಏಲಕ್ಕಿಯನ್ನು ತಗೊಳ್ಳಿ. ಏಲಕ್ಕಿಯ ಪರಿಹಾರ ಮಾತ್ರ ನೀವು ಯಾವುದೇ ರೂಪದಲ್ಲಿ ಮಾಡಿಕೊಂಡ್ರೂ ಕೂಡ ಅದರ ಪ್ರಭಾವ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ಈ ಏಲಕ್ಕಿಯ ಪರಿಹಾರ ಗೊತ್ತಿರುತ್ತೆ, ಆದರೆ ಅದನ್ನು ಮಾಡಿಕೊಳ್ಳುವ ಒಂದು ವಿಧಾನ ಗೊತ್ತಿರೋದಿಲ್ಲ. ತುಳಸಿ ಕಟ್ಟೆಯ ಹತ್ತಿರ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿರುವಂಥದ್ದನ್ನು ನೀವು ಈ ಕುಂಕುಮವನ್ನು ಕಲಿಸ್ಬಿಟ್ಟಿದ್ದು ಅದರಲ್ಲಿ ಇದನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಗಟ್ಟಿಯಾಗೆ ಏಲಕ್ಕಿಗಳನ್ನು ಹಾಕಿಬಿಟ್ಟು ನೀವು ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈ ಪರಿಹಾರವನ್ನು ನೀವು ತುಳಸಿ ಕಟ್ಟೆಯ ಹತ್ತಿರ ಸ್ವಲ್ಪ ನೀವು ಮಣ್ಣಾದರೂ ತೆಗಿಬಹುದು, ಇಲ್ಲ ಪರವಾಗಿಲ್ಲ ಅಂದರೂ ಹಂಗೆ ಹಾಕಬಹುದು. ಬುಡದ ಹತ್ತಿರ ಕೇಳಿಕೊಂಡು ಇರುವಂಥ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವಾತಾವರಣ ಚೆನ್ನಾಗಿಲ್ಲ, ಏನು ಬಯಸಿದ್ರೂ ಕೂಡ ಅದು ಸಿಗ್ತಾ ಇಲ್ಲ, ಈ ಥರ ಅನಿಸ್ತಾ ಇರುತ್ತಲ್ವ, ಇದನ್ನು ನೀವು ಹಾಕಬೇಕು. ಅಲ್ಲಿ ಹಾಕ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ತುಳಸಿ ಮಾತೆಯ ಹತ್ತಿರ ಯಾರು ಒಂದು 10 ನಿಮಿಷನಾದರೂ ಕೂತ್ಕೊತಾರೋ, ಕನಿಷ್ಠ ಪಕ್ಷ ಒಂದು 5 ನಿಮಿಷನಾದರೂ ಪುಟ್ಟದಾಗಿ ಆ ತಾಯಿಯ ಹತ್ತಿರ ನೀವು ದೀಪಾರಾಧನೆ ಮಾಡೋದ್ರಿಂದ, ತುಪ್ಪದ ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ಶಕ್ತಿಯ ಅನುಸಾರ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ತುಪ್ಪ ಇಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆರಾಮಾಗಿ ಪೂಜೆಯನ್ನು ಮಾಡಿ. ಮನಸ್ಸಲ್ಲಿ ನಮಗೆ ಭಕ್ತಿ ಇರಬೇಕು, ಅದನ್ನು ಇಟ್ಟು ನೀವು ಭಕ್ತಿ ಮುಂದೆ ಯಾವುದೂ ಇಲ್ಲ ಮಾಡಿಕೊಂಡು ಕೇಳ್ಕೊಳ್ಳಿ. ಆಗ ಏಲಕ್ಕಿಗಳು ಒಂದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥದ್ದು, ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಥರ ಕೇಳ್ಕೊಳ್ಬೇಕಾಗುತ್ತೆ. ನೀವು ಅದನ್ನೇನು ಮತ್ತೆ ನೀವು ತೆಗಿಯೋದಕ್ಕೆ ಹೋಗಬೇಡಿ. ಏಲಕ್ಕಿಗಳು ಇದ್ದರೂ ಕೂಡ ತುಳಸಿ ಕಟ್ಟೆಯ ಹತ್ತಿರ ನಮಗೆ ಏನೂ ಆಗೋದಿಲ್ಲ. ಆದರೆ ತುಳಸಿ ಮಾತೆಯನ್ನು ಎಲೆಗಳನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಯಾವಾಗಲೂ ಪೂಜೆಗೆ ಬೇರೆದನ್ನು ತಗೊಳ್ಳಿ. ಅಂದರೆ ನಿಮ್ಮ ಮನೆ ಹತ್ರ ಒಂದು 2-3 ಇಟ್ಕೊಂಡಿರಿ, ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.